ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ಹೊಸ ವರ್ಷಕ್ಕೆ ಹೊಸ ರೀತಿಯ ಸಿಹಿ ತಿಂಡಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸಖತ್ ರುಚಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡಬಹುದು, ಹೆಚ್ಚಿನ ತುಪ್ಪದ ಅವಶ್ಯಕತೆಯೂ ಇಲ್ಲ. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನಿಲ್ಲಿ 5 ಬಗೆಯ ಸಿಹಿ ತಿಂಡಿಗಳನ್ನು ಹೇಳಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಬಾಣಲಿ ತಗೊಳ್ಬೇಕು. ದಪ್ಪವಾಗಿರುವಂತಹ ಬಾಣಲಿ ತಗೊಳ್ಳಿ. ಬಾಣಲಿಗೆ 1 ಕಪ್ ಹಾಲಿನ ಪುಡಿ, 1 ಕಪ್ಪಿನಷ್ಟು ನೀರನ್ನು ಹಾಕಿ, ನೀರಲ್ಲಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಐಸ್ ಕ್ರೀಮ್ ಬಾಕ್ಸನ್ನು ತಗೊಂಡು ಇದಕ್ಕೆ ತುಪ್ಪ ಸವರಿ ಇಟ್ಕೊಳ್ಳಿ. ಈಗ ಬಾಣಲಿನ ಸ್ಟವ್ ಮೇಲಿಟ್ಟು ಕೈ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಲು ಕುದಿ ಬರುವವರೆಗೂ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಹಾಲು ಕುದಿ ಬರ್ತಾ ಇದೆ. ಹಾಲು ಈ ರೀತಿ ಚೆನ್ನಾಗಿ ಕುದಿ ಬರುವಾಗ ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಿಂಡಬೇಕು. ಈ ರೀತಿ ಬೀಜ ತೆಗೆದು ರಸವನ್ನು ಮಾತ್ರ ಹಿಂಡಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆ ರಸ ಹಾಕಿದ ತಕ್ಷಣ ಹಾಲು ಕಡಿಕಡಿಯಾಗಿ ಒಡೆಯುತ್ತೆ. ಆ ಹಂತದಲ್ಲಿ ನೀವು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗಟ್ಟಿ ಆಗುತ್ತೆ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗುವ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಿನಲ್ಲಿ 1 ಸ್ಪೂನಿನಷ್ಟು ತುಪ್ಪ ಹಾಕಿ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಪೂರ್ತಿಯಾಗಿ ಡ್ರೈ ಆಗಿ ಇದು ಬಾಣಲಿ ಬಿಡೋ ತನಕ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇದು ಚೆನ್ನಾಗಿ ಕಡಿಕಡಿಯಾಗಿ ಗಟ್ಟಿಯಾದ ನಂತರ ತುಪ್ಪ ಸವರಿರುವಂತಹ ಬಾಕ್ಸಿಗೆ ಇದನ್ನ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಎಲ್ಲ ಹಾಕಿದ ನಂತರ ಇದನ್ನ ಸೆಟ್ ಮಾಡಿಕೊಳ್ಬೇಕು. ಇದನ್ನ ಈಗ ಕಂಪ್ಲೀಟ್ ಆಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಈ ಸ್ವೀಟನ್ನು ಹೀಗೆ ಬೇಕಾದರೂ ತಿನ್ನಬಹುದು, ಅಥವಾ ಪೀಸ್ ಮಾಡಿ ಬರ್ಫಿ ಥರ ಮಾಡಿಕೊಂಡು ಬೇಕಾದರೂ ತಿನ್ನಬಹುದು. ನೋಡಿ, ಈ ರೀತಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಒಂದು ಪ್ಲೇಟಿಗೆ ತೆಗೆದು ಇದನ್ನ ಪೀಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಈ ಸ್ವೀಟ್ಗೆ ಹೆಚ್ಚಿನ ತುಪ್ಪದ ಅವಶ್ಯಕತೆಯೂ ಇಲ್ಲ. 1 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕಾಗುತ್ತೆ. ಸ್ವೀಟ್ ಅಂತೂ ತುಂಬ ರುಚಿಯಾಗಿರುತ್ತೆ. 1 ಕಪ್ ಹಾಲಿನ ಪುಡಿ ಇದ್ದರೆ ತುಂಬ ಸುಲಭವಾಗಿ ಮಾಡುವಂತಹ ಸ್ವೀಟ್ ಇದು. ಹೊಸ ವರ್ಷಕ್ಕೆ ತುಂಬ ಈಸಿಯಾಗಿರುವಂತಹ ಸ್ವೀಟನ್ನು ಮಾಡಬೇಕು ಅನಿಸಿದರೆ ಈ ಸ್ವೀಟನ್ನು ನೀವು ಟ್ರೈ ಮಾಡಬಹುದು. ಈ ಸ್ವೀಟಿಗೆ ನೀವು ಕೇಸರಿ ದಳವನ್ನು ಬೇಕಾದರೂ ಹಾಕ್ಕೊಳ್ಬಹುದು. ಇನ್ನೊಂದು ಬಗೆಯ ಸ್ವೀಟ್ ಮಾಡೋಕ್ಕೆ 1 ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೀನಿ. ಊಟಕ್ಕೆ ಬಳಸುವಂತಹ ಅಕ್ಕಿ ಇದು. ನೀವು ಬಾಸ್ಮತಿ ಅಕ್ಕಿಯಲ್ಲಿ ಬೇಕಾದರೂ ಈ ಸ್ವೀಟನ್ನು ಮಾಡಬಹುದು. ಇದನ್ನು 3 ಬಾರಿ ಕ್ಲೀನಾಗಿ ತೊಳೆದು ಕುಕ್ಕರಿಗೆ ಹಾಕಿ 2 ಕಪ್ಪಿನಷ್ಟು ಹಾಲು, 2 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು 2 ಬಾರಿ ಕೂಗಿಸಬೇಕು. ಪಾತ್ರೆಗೆ 1 ಕಪ್ಪಿನಷ್ಟು ಬೆಲ್ಲ ಹಾಕಿ, ಬೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಿ ನೀರು ಒಮ್ಮೆ ಕುದಿ ಬರುವಾಗ ಇದನ್ನು ಈ ರೀತಿ ಫಿಲ್ಟರ್ ಮಾಡಿಕೊಳ್ಬೇಕು. ನಂತರ ಬೆಂದಿರುವಂತಹ ಅನ್ನವನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 2 ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಇದನ್ನು ನಮ್ಮ ಕಡೆ ಹಾಲು ಪಾಯಸ ಅಂತ ಕರಿತೇವೆ. ಇದನ್ನು ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಒಮ್ಮೆ ಕುದಿ ಬರೋಕ್ಕೆ ಬಿಡಬೇಕು. ಈ ರೀತಿ ಕುದಿ ಬಂದ ನಂತರ ತಣ್ಣಗಾಗಿರುವಂತಹ ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಕುದಿ ಬರಿಸಬೇಕು. ಈ ರೀತಿ ಚೆನ್ನಾಗಿ ಕುದಿ ಬರಿಸೋದ್ರಿಂದ ಅನ್ನಕ್ಕೆ ಸಿಹಿ ಅಂಶ ಸೇರುತ್ತೆ. ನೋಡಿ, ಅನ್ನ ಚೆನ್ನಾಗಿ ಬೆಂದು ಪಾಯಸ ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ. ಪಾಯಸಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿ ಹಾಕಬೇಕು.
ಚಿಕ್ಕ ಸೌಟನ್ನು ಬಿಸಿಗಿಟ್ಟು 2 ಸ್ಪೂನಿನಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಸ್ವಲ್ಪ ಕರಗಿದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಫ್ರೈ ಮಾಡಬೇಕು. ಗೋಡಂಬಿ ಮತ್ತು ದ್ರಾಕ್ಷಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು, ಇಷ್ಟೇ ಹಾಕಬೇಕಂತಿಲ್ಲ. ಗೋಡಂಬಿ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡಿ. ನೋಡಿ, ಪಾಯಸಕ್ಕೆ ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ. ಹಾಗೆ ಫ್ರೈ ಮಾಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಹಾಲಿನ ಪಾಯಸ ಅಥವಾ ಕ್ಷೀರ ಪಾಯಸ ರೆಡಿ ಆಗುತ್ತೆ. ಏಲಕ್ಕಿ ಪುಡಿ ಇಷ್ಟ ಇಲ್ಲದೆ ಇರುವವರು ವೆನಿಲ್ಲಾ ಎಸೆನ್ಸ್ ಅಥವಾ ಕೇಸರಿ ದಳ ಬೇಕಾದರೂ ಹಾಕ್ಕೊಳ್ಳಬಹುದು. ಈ ಪಾಯಸ ತುಂಬ ರುಚಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಸ್ವೀಟು ಧಾರವಾಡ ಪೇಡ ಹೇಳಿಕೊಡ್ತಾ ಇದ್ದೇನೆ. ಹಾಲಲ್ಲಿ ಮಾಡುವಂತಹ ಧಾರವಾಡ ಪೇಡ ಅಲ್ಲ ಇದು, ತುಂಬ ಸುಲಭವಾಗಿ ಮಾಡುವಂತಹ ಪೇಡ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ. ದಪ್ಪವಾದ ಬಾಣಲಿ ತಗೊಳ್ಳಿ, ಅದಕ್ಕೆ 2 ಸ್ಪೂನಿನಷ್ಟು ತುಪ್ಪ ಹಾಕಿ. ತುಪ್ಪ ಕರಗಿದ ನಂತರ ಇದಕ್ಕೆ 2 ಕಪ್ಪಿನಷ್ಟು ಹಾಲಿನ ಪುಡಿ ಸೇರಿಸಿ. ಹಾಲಿನ ಪುಡಿಯಲ್ಲಿ ತುಂಬ ಸುಲಭವಾಗಿ ಧಾರವಾಡ ಪೇಡ ಮಾಡಿಕೊಳ್ಳಬಹುದು. ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಟು ಕೈ ಬಿಡದೆ ಈ ರೀತಿ ಇದನ್ನು ಹುರಿತಾ ಇರಬೇಕು. ಹಾಲಿನ ಪುಡಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಷ್ಟರ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ಮಧ್ಯ ಮಧ್ಯದಲ್ಲಿ 1 ಸ್ಪೂನ್ ತುಪ್ಪ ಸೇರಿಸಿ ಇದನ್ನು ಕೈ ಬಿಡದೆ ಫ್ರೈ ಮಾಡ್ತಾ ಇರಿ. ಇದೊಂದು ಕೆಲಸ ನೀವು ಕರೆಕ್ಟಾಗಿ ಮಾಡಿದ್ರೆ ಧಾರವಾಡ ಪೇಡ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಪೇಡ ರುಚಿಯಲ್ಲೇ ನಾವು ತುಂಬ ಸುಲಭವಾಗಿ ಮನೆಯಲ್ಲಿ ಧಾರವಾಡ ಪೇಡನ ಮಾಡ್ಕೊಳ್ಬಹುದು. ನೋಡಿ, ಸ್ವಲ್ಪ ಹುರಿದ ನಂತರ ಮತ್ತೆ 1 ಸ್ಪೂನಿನಷ್ಟು ತುಪ್ಪ ಸೇರಿಸಿ ಇದನ್ನು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ನಾವು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ತಾಳ್ಮೆಯಿಂದ ಇದನ್ನು ಮಾಡಬೇಕಾಗತ್ತೆ. ಸ್ವೀಟ್ ತಾಳ್ಮೆಯಿಂದ ಮಾಡಿದ್ರೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ಅರ್ಧ ಕಪ್ಪಿನ ಹಾಲಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ರೀತಿ ಇದನ್ನು ಫ್ರೈ ಮಾಡ್ತಾ ಇರಬೇಕು. ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ತಗೊಂಡಿದ್ದೀನಿ. ಅರ್ಧ ಲೋಟದಷ್ಟು ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿದ ನಂತರ ನೋಡಿ, ಕಲರ್ ಚೇಂಜ್ ಆಗಿದೆ. ಕಲರ್ ಈ ರೀತಿ ಬ್ರೌನ್ ಕಲರಲ್ಲಿ ಬರಬೇಕು. ಧಾರವಾಡ ಪೇಡ ಇರುತ್ತೆ ನೋಡಿ, ಆ ಕಲರಿಗೆ ಬಂದರೆ ಸಾಕಾಗತ್ತೆ. ಇದನ್ನು ಈಗ ಪ್ಲೇಟಿಗೆ ಹಾಕಿ ಇದು ಸ್ವಲ್ಪ ಲೈಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಸಕ್ಕರೆ ಪುಡಿನ ಪ್ರಿಪೇರ್ ಮಾಡೋಣ. ಮಿಕ್ಸಿ ಜಾರಿಗೆ 3/4 ಕಪ್ಪಿನಷ್ಟು ಸಕ್ಕರೆ ಹಾಕಿ ಇದನ್ನು ನೈಸಾಗಿ ಈ ರೀತಿ ಪುಡಿ ಮಾಡಿಕೊಳ್ಬೇಕು. ಈ ಪುಡಿಯಲ್ಲಿ 2 ಸ್ಪೂನಿನಷ್ಟು ಪುಡಿನ ತೆಗೆದಿಟ್ಕೊಂಡು ನಂತರ ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ, ಹುರಿದ ಹಾಲಿನ ಪುಡಿ ಹಾಗೂ 2 ಸ್ಪೂನಿನಷ್ಟು ಹಾಲು ಹಾಕಿ ಇದನ್ನು ಮಿಕ್ಸಿ ಮಾಡಬೇಕು. ಸಕ್ಕರೆ ಪುಡಿ ಹಾಲಿನ ಪುಡಿ ಮಿಕ್ಸ್ ಆಗಿ ಈ ರೀತಿ ಹಿಟ್ಟಿನ ಥರ ರೆಡಿ ಆಗುತ್ತೆ. ಹಾಲಿನ ಪುಡಿ ಸ್ವಲ್ಪ ಬಿಸಿಯಾಗಿರಬೇಕು. ಲಾಸ್ಟಿನಲ್ಲಿ ಇದಕ್ಕೆ ಸ್ವಲ್ಪ ಜಾಯಿಕಾಯಿನ ತುರಿದು ಹಾಕಿದ್ದೇನೆ. ಧಾರವಾಡ ಪೇಡಕ್ಕೆ ಜಾಯಿಕಾಯಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಧಾರವಾಡ ಪೇಡ ಥರನೇ ಶೇಪ್ ಕೊಟ್ಟು ಸಕ್ಕರೆ ಪುಡಿಯಲ್ಲಿ ಅದ್ದಿದ್ರೆ ರುಚಿಕರವಾದ ಧಾರವಾಡ ಪೇಡ ರೆಡಿ ಆಗುತ್ತೆ. ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಧಾರವಾಡ ಪೇಡ ಮಾಡೋಕ್ಕೆ ಧಾರವಾಡಕ್ಕೆ ಹೋಗ್ಬೇಕಂತಿಲ್ಲ, ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಿ ತಿನ್ನಬಹುದು. ನೆಕ್ಸ್ಟ್ ಸ್ವೀಟ್ ತುಂಬ ಸುಲಭವಾಗಿ ತುಂಬ ಹಳೆ ಕಾಲದಲ್ಲಿ ಮಾಡ್ತಿರುವಂತಹ ಸ್ವೀಟ್ ಅಂತಲೇ ಹೇಳಬಹುದು. ಇದನ್ನು ನಮ್ಮ ಕಡೆ ಸಪಾದ ಅಂತ ಕರಿತೇವೆ. ತುಂಬ ಫೇಮಸ್ ಆಗಿರುವಂತಹ ಸ್ವೀಟ್ ಇದು. ಇದಕ್ಕೆ 1 ಕಪ್ಪಿನಷ್ಟು ಬಾಂಬೆ ರವೆ, 1 ಕಪ್ಪಿನಷ್ಟು ತುಪ್ಪ, 1 ಕಪ್ಪಿನಷ್ಟು ಹಾಲು ಹಾಗೂ 1 ಕಪ್ಪಿನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ 2 ಬಾಳೆಹಣ್ಣು, ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ ತಗೊಳ್ಬೇಕು. ದಪ್ಪವಾದ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಸ್ಪೂನಿನಷ್ಟು ತುಪ್ಪ ಹಾಕಿ ರವೆ ಹಾಕ್ಕೊಂಡು ಈ ರೀತಿ ಕೈ ಬಿಡದೆ ಇದನ್ನು ಹುರಿಬೇಕು. ರವೆ ಕಲರ್ ಚೇಂಜ್ ಆಗಿ ಘಮ್ ಅಂತ ಪರಿಮಳ ಬರುವ ತನಕ ಇದನ್ನ ಹುರಿತಾ ಇರಬೇಕು. ರವೆ ಚೆನ್ನಾಗಿ ಹುರಿದ ನಂತರ ರವೆನ ಪ್ಲೇಟಿಗೆ ತೆಗೆದಿಟ್ಟು ಅದೇ ಪಾತ್ರೆಗೆ 3/4 ಲೋಟದಷ್ಟು ನೀರು ಹಾಕಿದ್ದೇನೆ. ನೀರು ಸ್ವಲ್ಪ ಬಿಸಿಯಾದ ನಂತರ ಕಟ್ ಮಾಡಿರುವಂತಹ ಬಾಳೆಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬಾಳೆಹಣ್ಣು ಬೆಂದ ನಂತರ ಇದಕ್ಕೆ ಹಾಲು ಸೇರಿಸಿ ಹಾಲು ಸ್ವಲ್ಪ ಬಿಸಿಯಾದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆ ಹಾಕ್ಕೊಳ್ಬೇಕು.
ಈ ರೀತಿ ರವೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಬಿಡದೆ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ರವೆ ಚೆನ್ನಾಗಿ ಬೆಂದು ಇದು ಗಟ್ಟಿ ಆಗುತ್ತೆ. ರವೆ ಈ ರೀತಿ ಚೆನ್ನಾಗಿ ಬೆಂದು ಗಟ್ಟಿಯಾದ ನಂತರ ಇದಕ್ಕೆ ಸಕ್ಕರೆ ಹಾಕಿ, ಸಕ್ಕರೆ ಕರಗಿ ಇದು ನೀರಾಗುತ್ತೆ. ಈ ರೀತಿ ನೀರಾದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಸ್ವಲ್ಪ ಗಟ್ಟಿಯಾದ ಮೇಲೆ ಇದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪನ ಒಂದೊಂದೇ ಸ್ಪೂನ್ ಆಗಿ ಸೇರಿಸಬೇಕು. ಈ ಸ್ವೀಟಿಗೆ ತುಪ್ಪ ಜಾಸ್ತಿ ಬೇಕಾಗುತ್ತೆ. ರವೆ ಆಗಿರೋದ್ರಿಂದ ತುಪ್ಪನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾನಿಲ್ಲಿ 1 ಕಪ್ಪಿನಷ್ಟು ತುಪ್ಪ ಪೂರ್ತಿಯಾಗಿ ಹಾಕಿದ್ದೇನೆ. ಪೂರ್ತಿಯಾಗಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಿನಲ್ಲಿ ಏಲಕ್ಕಿ ಪುಡಿ ಹಾಕಿದ್ರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದವಾದ ಸಪಾದ ರೆಡಿಯಾಗಿದೆ. ಇದಕ್ಕೆ ನಮ್ಮ ಕಡೆ ಗೋಡಂಬಿ ದ್ರಾಕ್ಷಿ ಹಾಕಲ್ಲ, ನೀವು ಬೇಕಾದರೆ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಹಾಕ್ಕೊಳ್ಬಹುದು. ಬನ್ನಿ ನೆಕ್ಸ್ಟ್ ಸ್ವೀಟ್ ಯಾವುದು ಅಂತ ನೋಡೋಣ. ರವೆಯಿಂದ ತುಂಬ ಸುಲಭವಾಗಿ ಬಾದುಷಾ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಬಾಂಡ್ಲಿ ಸ್ಟವ್ ಮೇಲಿಟ್ಟು ಬಾಂಡ್ಲಿಗೆ 1 ಲೋಟದಷ್ಟು ರವೆ ಹಾಕಿ, ನಾನಿಲ್ಲಿ ಬಾಂಬೆ ರವೆನ ತಗೊಂಡಿದ್ದೀನಿ. ರವೆನ ಸ್ವಲ್ಪ ಈ ರೀತಿ ಹುರಿಬೇಕು. ರವೆ ಸ್ವಲ್ಪ ಬಿಸಿ ಆದರೆ ಸಾಕು. ನಂತರ ರವೆ ತಗೊಂಡಿರುವಂತಹ ಲೋಟದ ಮೆಜರ್ಮೆಂಟಲ್ಲೇ 2 ಲೋಟದಷ್ಟು ಹಾಲನ್ನು ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ 2 ಸ್ಪೂನಿನಷ್ಟು ತುಪ್ಪ ಹಾಕಿ ಇದು ಸ್ವಲ್ಪ ಗಟ್ಟಿ ಆಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಗಟ್ಟಿ ಆಗೋಕ್ಕೆ ಬಿಡಬೇಕು. ಗಟ್ಟಿ ಆಗುವವರೆಗೂ ಕೈ ಬಿಡದೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದು ಗಟ್ಟಿ ಆಗಿದೆ. ಇದನ್ನು ಸೈಡಿಗಿಡಿ. ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2 ಲೋಟದಷ್ಟು ಸಕ್ಕರೆ ಹಾಕಿದ್ದೇನೆ. ರವೆ ತಗೊಂಡಿರುವಂತಹ ಲೋಟದ ಮೆಜರ್ಮೆಂಟ್ ಅಲ್ಲೇ 2 ಲೋಟದಷ್ಟು ಸಕ್ಕರೆ ಹಾಕಿದ್ದೇನೆ. ಹಾಗೆ 1.5 ಲೋಟದಷ್ಟು ನೀರನ್ನ ಹಾಕಿ ಕೈ ಬಿಡದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಕ ಬರಬೇಕು. ಜಾಮೂನ್ ಪಾಕದಕ್ಕಿಂತ ಇದು ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಪಾಕ ಈ ರೀತಿ ಗಟ್ಟಿಯಾದ ನಂತರ ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ, 2 ಚಿಟಿಕೆಯಷ್ಟು ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ. ನಂತರ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಸ್ಟವ್ ಆಫ್ ಮಾಡಿ ಮುಚ್ಚಿಡಿ. ನಾನಿಲ್ಲಿ ಪಾತ್ರೆಗೆ 2 ಸ್ಪೂನಿನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ, 1 ಸ್ಪೂನಿನಷ್ಟು ಸಕ್ಕರೆ, 1 ಸ್ಪೂನಿನಷ್ಟು ತುಪ್ಪ ಹಾಕಿದ್ದೇನೆ. ಅರ್ಧ ಸ್ಪೂನಿನಷ್ಟು ಸೋಡಾ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಯಿಸಿ ಇಟ್ಟಿರುವಂತಹ ರವೆನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹಿಟ್ಟು ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸಿ ಇದನ್ನು ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಿಸಬೇಕು. ಚೆನ್ನಾಗಿ ನಾದೋದ್ರಿಂದ ಬಾದುಷಾ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ನಾದುತ್ತೀರಾ ಅಷ್ಟು ಚೆನ್ನಾಗಿ ಬಾದುಷಾ ಬರುತ್ತೆ. ಚಪಾತಿ ಹಿಟ್ಟಿನ ಥರ ಸ್ಮೂತಾಗಿ ಹಿಟ್ಟನ್ನು ಕಲಿಸಬೇಕು. ನೋಡಿ, ಹಿಟ್ಟು ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿರಬೇಕು. ಈ ಹಿಟ್ಟನ್ನು 10 ನಿಮಿಷದ ಹೊತ್ತು ನೆನೆಯೋಕ್ಕೆ ಬಿಡೋಣ. ನೋಡಿ, 10 ನಿಮಿಷದ ನಂತರ ನಾನಿಲ್ಲಿ ಬಾದುಷಾ ಮಾಡ್ತಾ ಇದ್ದೀನಿ. ಕೈಗೆ ತುಪ್ಪ ಮುಟ್ಟಿಸಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ರೌಂಡ್ ಆಗಿ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಒತ್ತಬೇಕು. ನೀವು ದೊಡ್ಡ ಸೈಜಲ್ಲಿ ಬೇಕಾದರೂ ಬಾದುಷಾನ ಮಾಡ್ಕೊಳ್ಬಹುದು. ನಾನು ಚಿಕ್ಕ ಚಿಕ್ಕ ಬಾದುಷಾ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಉಂಡೆ ಮಾಡಿ ನಂತರ ಸ್ವಲ್ಪ ಮಧ್ಯದಲ್ಲಿ ಪ್ರೆಸ್ ಮಾಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗಿ ಬಾದುಷಾನ ಎಣ್ಣೆಯಲ್ಲಿ ಬಿಡಬೇಕು. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲಿಂದ ಕೆಂಪಾಗುತ್ತೆ, ಒಳಗೆ ಬೆಂದಿರಲ್ಲ. ಬಾದುಷಾ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೂ ಇದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಕಲರ್ ಚೇಂಜ್ ಆದ ನಂತರ ಎಣ್ಣೆ ಪೂರ್ತಿಯಾಗಿ ತೆಗೆದು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು. ಬಾದುಷಾನ ಸಕ್ಕರೆ ಪಾಕಕ್ಕೆ ಹಾಕಬೇಕಾದ್ರೆ ಸಕ್ಕರೆ ಪಾಕ ಬೆಚ್ಚಗಿರಬೇಕು. ಆವಾಗಲೇ ಬಾದುಷಾ ಪಾಕವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಪಾಕ ಈ ರೀತಿ ಗಟ್ಟಿಯಾಗಿರಬೇಕು. ಬಾದುಷಾ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನಿಲ್ಲಿ ಎಲ್ಲ ಬಾದುಷಾ ಹಾಕಿದ್ದೇನೆ. ಇದನ್ನು ಅರ್ಧ ಗಂಟೆ ಹೊತ್ತು ನೆನೆಸಿಡಬೇಕು. ಮಾಮೂಲಿ ಬಾದುಷಾಕ್ಕಿಂತ ರವೆ ಬಾದುಷಾ ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟ್ ಆಗಿಯೂ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಬಾದುಷಾ.
ನೋಡಿದ್ರಲ್ಲ ಸಿಹಿಯಾದ ತಿಂಡಿಗಳನ್ನು ಹೊಸ ವರ್ಷಕ್ಕೆ ಸಿಹಿಯಾಗಿ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸ್ವೀಟ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ನಮಸ್ಕಾರ, ಬಾಯ್.